ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 14 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು, ಹಾಗೆ ಇವತ್ತಿನ ವೆಯ್ಟ್ ಎಷ್ಟಿದೆ ಏನು, ಫುಲ್ ಡೇ ಡಯಟ್ ಹೇಗೆಲ್ಲ ಮಾಡಿದೆ ಏನು, ಹಾಗೆ ಹೇರ್ ಗ್ರೋತು ಮತ್ತು ಹೇರ್ ಫಾಲ್, ಹೇರ್ ಡ್ಯಾಂಡ್ರಫ್ ಆಗಿರ್ಬೋದು, ಡಯಟಲ್ಲಿ ಹೇರ್ ಫಾಲ್ ಆದರೆ ಹೇಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಫುಲ್ ವಿಡಿಯೋ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಇವತ್ತು ಬಂದುಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣವೇ ಆಲ್ಮೋಸ್ಟ್ ವೆಯ್ಟ್ ಚೆಕ್ ಮಾಡ್ಕೊಂಡು ಆಲ್ಮೋಸ್ಟ್ ಅಂತಿದ್ದೀನಿ, ವೆಯ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಅದಾದಮೇಲೆ ಒಂದು 9 ಗಂಟೆಗೆ ಇವತ್ತು ಅರ್ಧ ಗಂಟೆ ಮುಂಚೆ ಚಿಯಾ ಸೀಡ್ಸು ನೆನೆಸಿದ್ದೆ. 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ 1 ಲೋಟ, ಈಗೇನು ನೋಡ್ತಾ ಇದ್ದೀರಾ ಆ ಲೋಟದ ತುಂಬ ನೀರು ಹಾಕಿ ನೆನೆಸಿಟ್ಟಿದ್ದೆ. ಅದಕ್ಕೆ ಫುಲ್ ಒಂದು ಲೆಮನ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಸ್ನೇಹಿತರೆ. ಇವತ್ತಿಂದ ಇದನ್ನು ಸ್ವಲ್ಪ ರೂಢಿ ಮಾಡ್ಕೊಳ್ಳೋಣ, ಇದಾದಮೇಲೆ ವೆಜಿಟೇಬಲ್ ಜ್ಯೂಸ್ ಕುಡಿಯೋಣ ಅಂತಲೇ ನಾನು ಅಂದ್ಕೊಂಡಿರೋದು. ಸೊ ಹಾಗಾಗಿನೇ ಇನ್ನು ಇವತ್ತಿಂದ ಈ ಒಂದು ರೂಢಿನ ಅಥವಾ ಈ ಅಭ್ಯಾಸನ ಅಭ್ಯಾಸ ಮಾಡ್ಕೊಳ್ಳೋಣ. ಈ ಒಂದು ಜ್ಯೂಸು ಅಥವಾ ಮಾರ್ನಿಂಗ್ ಡ್ರಿಂಕ್ ಅಂತ ಅಂದ್ಕೊಳ್ಳೋಣ. ಯಾಕೋ ಸ್ನೇಹಿತರೆ, ನನಗೆ ಈ ಒಂದು 72 ನೋಡೋಕ್ಕೆ ತುಂಬ 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 ಕಾಯಿಸ್ತಾ ಇದೆ. ಮೇ ಬಿ ಅಟ್ಲೀಸ್ಟ್ ಡೇ 15 ನಾಳೆ ಮಾಡಾದ್ಮೇಲಾದರೂ ಡೇ 16ಅಲ್ಲಾದರೂ ನೋಡೋ ಥರ ಆಗ್ಲಪ್ಪ ಅಂತ ತುಂಬ 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 ಇದಾಗಿದ್ದೀನಿ. ಇವತ್ತು ಸೂಪರಾಗಿ ಮಾಡಿದ್ದೀನಿ. ನೆನ್ನೆ ಕೂಡ ನೀವು ನೋಡ್ದಂಗೆ ತುಂಬ ಚೆನ್ನಾಗಿ ಮಾಡಿದ್ದೀನಿ ಸ್ನೇಹಿತರೆ. ಬಟ್ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಒಂದು 200 ಗ್ರಾಮ್ಸ್ ಇರೋದಕ್ಕಿಂತ 200 ಗ್ರಾಮ್ಸ್ ಕಡಿಮೆ ಆಗುತ್ತೆ, ಇಲ್ಲ ಜಾಸ್ತಿ ಆಗುತ್ತೆ, ಇಲ್ಲ ಕಡಿಮೆ ಆಗುತ್ತೆ 100 ಗ್ರಾಮ್, ಇಲ್ಲ 100 ಗ್ರಾಮ್ ಜಾಸ್ತಿ ಆಗುತ್ತೆ. ಸೊ ಒಂದು ಸ್ವಲ್ಪ ಅದು ಆಟ ಆಡಿಸ್ತಾ ಇದೆ. ನೋಡೋಣ, ನಾಳೆಗೆ ಒಂದು ಸ್ವಲ್ಪ ಕಡಿಮೆ ಆಗಿಬಿಟ್ರೆ ಐ ಆಮ್ ಸೋ ಹ್ಯಾಪಿ ಆಗುತ್ತೆ ಅನ್ನೋ ಹೋಪ್ ಕೂಡ ಇದೆ. ಇವತ್ತು 73.450 ಆಗಿದೆ, ಅಂದರೆ ನೆನ್ನೆಗಿಂತ ಇವತ್ತು 150 ಗ್ರಾಮ್ಸ್ ಅನ್ನೋದು ಜಾಸ್ತಿ ಆಗಿದೆ. ಸೊ ಮೇ ಬಿ ನಾನು ಅಂದ್ಕೊಂಡಿದ್ದೀನಿ ಎಲ್ಲೋ ಒಂದು ಕಡೆ ನಾನು ನೀರು ಕಡಿಮೆ ಕುಡಿತಾ ಇದ್ದೀನಿ, ಇಲ್ಲ ನನ್ನ ಬಾಡಿಗೆ ಪ್ರೋಟೀನ್ ನಾನು ನೋಡ್ತಾ ಇದ್ದೀನಿ, ಆ್ಯಪ್ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಕೆಲವೊಂದು ಸಲ ಏನಾಗ್ತಾ ಇದೆ, ನಾವು ಗೂಗಲಲ್ಲಿ ಸರ್ಚ್ ಮಾಡೋದಕ್ಕೂ ಆ ಆ್ಯಪಲ್ಲಿ ನೋಡೋದಕ್ಕೂ ಸ್ವಲ್ಪ ವೇರಿಯೇಷನ್ಸ್ ಇದೆ. 10 ಗ್ರಾಮ್ ಪ್ರೋಟೀನ್ ಗೂಗಲಲ್ಲಿ ತೋರಿಸಿದ್ರೆ ಇದರಲ್ಲಿ 20 ಗ್ರಾಮ್ ತೋರಿಸುತ್ತೆ, ಇಲ್ಲ ಇದರಲ್ಲಿ 20 ಗ್ರಾಮ್ ತೋರಿಸಿದ್ರೆ ಇದರಲ್ಲಿ ಒಂದು 15 ಗ್ರಾಮ್ಸು. ಸೊ ಆ ಥರ ತೋರಿಸ್ತಾ ಇದೆ. ಆ ಒಂದು ಇದರಲ್ಲಿ ನನಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಪ್ರೋಟೀನ್ ಕಡಿಮೆ ತೊಗೊತಾ ಇದ್ದೀನಿ ಅನ್ನೋ ಒಂದೇ ಒಂದು ಥಾಟ್ ಇದೆ. ಸೊ ಇನ್ನೊಂದು ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ, ನಮಗೆ ಕೆಲವೊಂದು ಸಲ ಮೋಷನ್ಸ್ ಕರೆಕ್ಟಾಗಿ ಆಗಿಲ್ಲ ಅಂತಂದರೂ ಕೂಡ ಆ ಒಂದು ವೇರಿಯೇಷನ್ ಇರುತ್ತೆ. ಒಂದು 150 ಗ್ರಾಮ್ಸು 200 ಗ್ರಾಮ್ಸು ಆ ಥರ ನಮಗೆ ನೀಟಾಗಿ ಕ್ಲಿಯರ್ ಆಗಿಲ್ಲ ಅಂದರೂ ಕೂಡ 100-200 ಗ್ರಾಮ್ಸು ಇದಿರುತ್ತೆ. ಸೊ ನಾನು ಅದೇ ಥರನೇ ಅಂದ್ಕೊಂಡೆ, ಓಕೆ ಮೇ ಬಿ ಇರಬಹುದೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಟೆನ್ಷನ್ ಏನೂ ತೊಗೊಂಡಿಲ್ಲ. ಅಟ್ಲೀಸ್ಟ್ ಇವತ್ತಾದರೂ ಚೆನ್ನಾಗಿ ಮಾಡೋಣ, ನಾಳೆ ಅಟ್ಲೀಸ್ಟ್ 73.400 300ನಾದರೂ ದಾಟೋಣ. ಈಗ ಒಂದು 3-4 ದಿವಸದಿಂದ ಬರೀ 300, 350, 300, 400 ಇದ್ದೀನಿ. ಆ 300ನಾದರೂ ದಾಟೋಣ ಅನ್ನೋ ಇದರಲ್ಲೇ ಚೆನ್ನಾಗಿ ಡಯಟ್ ಮಾಡಿದ್ದೀನಿ ಸ್ನೇಹಿತರೆ. ಫುಲ್ ಆ್ಯಂಡ್ ಫುಲ್ ಕ್ಯಾಲರಿ ಡೆಫಿಸಿಟಲ್ಲೇ ಮಾಡಿದ್ದೀನಿ. ಸೊ ನೋಡೋಣ ನಾಳಿನ ರಿಸಲ್ಟ್ ಹೇಗಿರುತ್ತೆ ಏನು ಅಂತಂದ್ಬಿಟ್ಟು. ಚೆನ್ನಾಗೇ ಬರ್ಬೋದು, ಒಂದು 200 ಗ್ರಾಮ್ ಕಮ್ಮಿ ಆಗಿಬಿಟ್ರು ಕೂಡ ಐ ಆಮ್ ಸೋ ಹ್ಯಾಪಿ. ಆ 300 ದಾಟಬೇಕು, ಆಮೇಲೆ ಆಟೋಮೆಟಿಕ್ಲಿ ಒಂದು 72 ನೋಡೋದು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ. ಇನ್ನು ಇವತ್ತು ಅದೇ ಈ ಒಂದು ಇದು ಕ್ಲಿಯರ್ ಆಗಲಿ, ನನಗೆ ಕರೆಕ್ಟಾಗಿ ಇದಾಗಲಿ ಅಂತ ಅಂದ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ಮತ್ತು ಕರಿಬೇವು ಒಂದಷ್ಟು ಹಾಕಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಇದು ಮಾಡಿಬಿಟ್ಟು ಕುಡಿತಾ ಇದ್ದೀನಿ ಸ್ನೇಹಿತರೆ. ಈ ಗ್ರೀನ್ ಜ್ಯೂಸ್ ಅನ್ನೋದು ನಿಮಗೆ ಕೂದಲಿಗೆ ತುಂಬ 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 ಹೆಲ್ಪ್ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಇದ್ದಾಗ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ, ತುಂಬ ತುಂಬ ಒಳ್ಳೆಯದು. ನಾನು ಇತ್ತೀಚಿನ ದಿನಗಳಲ್ಲಿ ನೀವು ನೋಡೋದಾದರೆ ಡ್ರೈ ಫ್ರೂಟ್ಸ್ ಏನೂ ತಿಂತಾಯಿಲ್ಲ, ಯಾಕಂದರೆ ಅದರಲ್ಲಿ ತುಂಬ ಕ್ಯಾಲೋರೀಸ್ ಜಾಸ್ತಿ ಇದೆ ಅಂತ.
ಬಟ್ ಅದನ್ನು ಬಿಡಬಾರ್ದು ಸ್ನೇಹಿತರೆ. ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ಆದ್ರೂ ಏನಾದರೂ ಡ್ರೈ ಫ್ರೂಟ್ಸಿಂದ ಮಾಡಬೇಕು. ಇನ್ನೊಂದು ನಾನು ತೋರಿಸ್ತೀನಿ, ಆ ಡ್ರೈ ಫ್ರೂಟ್ಸ್ನ ಕೂಡ ನಾನು ಹೆಂಗೆ ಬಳಸ್ಕೊತಾ ಇದ್ದೀನಿ ಅನ್ನೋದನ್ನು ಕೂಡ ಮುಂದೆ ಬರೋವಂಥ ವೀಡಿಯೋಸಲ್ಲಿ ತೋರಿಸ್ತೀನಿ. ಅದನ್ನೊಂದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಪಲ್ಯಗಳಿಗಾಗಿರ್ಬೋದು, ಸಾಂಬಾರ್ಗಾಗ್ಬೋದು, ಆ ಥರ ಹಾಕ್ಕೊಂಡಾಗ ನಮಗೆ ಅದರಿಂದ ಸಿಗುವಂತಹ ಒಂದು ಪೋಷಕಾಂಶಗಳಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು ಸಿಗುತ್ತೆ. ಸೊ ಬೆಳಗ್ಗೆ ಮಾರ್ನಿಂಗು ಅದು ಕುಡಿದಾದ್ಮೇಲೆ ನನಗೆ ಸುಮಾರು ಒಂದು 11 ಗಂಟೆವರೆಗೂ ಹೊಟ್ಟೆನೇ ಹಶ್ವಾಗಿಲ್ಲ. ಸೊ ಇದು ಕುಡಿದೆ ಒಂದು 11 ಗಂಟೆಯಿಂದ 11:30 ಒಳಗಡೆ ತೊಗೊಂಡೆ ಸ್ನೇಹಿತರೆ, ಯಾವುದೋ ಈ ಜ್ಯೂಸು. ಅದಾದಮೇಲೆ ಡೈರೆಕ್ಟ್ ನಾನು ಲಂಚೇ ತೊಗೊಂಡೆ. ಇವತ್ತು ನನಗೆ 2 ಜ್ಯೂಸೇ ಬ್ರೇಕ್ಫಾಸ್ಟು. ಆಲ್ಮೋಸ್ಟ್ ಇವೆರಡರಲ್ಲೇ 200 ಕ್ಯಾಲೋರೀಸ್ ಇದೆ. ನಾವು ಅಲ್ಲಿಗೆ ಬ್ರೇಕ್ಫಾಸ್ಟ್ ತೊಗೊಂಡಂಗೆ ಲೆಕ್ಕ ಅಲ್ವಾ. ಸೊ ಇನ್ನೊಂದು ಅದಕ್ಕೆ ಮಧ್ಯಾಹ್ನ ಹೆವಿ ಲಂಚ್ ತೊಗೊಂಡೆ ನಾನು. ಹೆವಿ ಅಂತಂದರೆ 2 ಚಪಾತಿ, 1 ಮೊಟ್ಟೆ, 1 ಕಪ್ಪಷ್ಟು ನುಗ್ಗೆಕಾಯಿ ಸಾಂಬಾರು. ಇದರಲ್ಲಿ ಅರೌಂಡ್ ನಮಗೆ 500 to 600 ಕ್ಯಾಲೋರೀಸ್ ಇದೆ. ಅಲ್ಲಿಗೆ ನನಗೆ ಒಂದು 800 ಕ್ಯಾಲೋರೀಸ್ ಆಗೋಯಿತು. ನನಗೆ ಬೇಕಾಗಿರೋದು ಒಂದು 1600 ಕ್ಯಾಲೋರೀಸು. ನಾನು ಒಂದು 1500 ಕ್ಯಾಲೋರೀಸ್ ತೊಗೊಂಡ್ರೆ ನನ್ನ ವೆಯ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಈಗ ಇಲ್ಲೇ ನಮಗೆ 800 ಆಗೋಯ್ತಾ. ಇನ್ನು ನನಗೆ ಗೊತ್ತಿತ್ತು ಇವತ್ತು ವೆಡ್ನೆಸ್ಡೇ, ಇವತ್ತು KFC ಚಿಕನ್ ತರಿಸ್ತಾರೆ, ಅಂದರೆ ತರಿಸ್ಬೇಕು ಅಂದ್ಕೊಂಡಿದ್ವಿ ನೆನ್ನೆ ಮಕ್ಕಳಿಗೋಸ್ಕರ. ಸೊ ಇನ್ನು ಅದಕ್ಕೋಸ್ಕರನೇ ಇನ್ನು ಅಮ್ಮ ಎಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ಸೊ ನಾನೇನು ಮಾಡಿದೆ, ಬೆಳಗ್ಗೆ ಲಂಚ್ ಇದು ಮಾಡಿದ್ನಲ್ಲ, ಸೊ ಈಗ ಈ KFC ಚಿಕನ್ ಏನು ತಿಂತೀನೋ ಅದೇ ನನ್ನ ಡಿನ್ನರು. ಅದಾದಮೇಲೆ ಏನೂ ತೊಗೋಬಾರ್ದು ಅಂತ ಡಿಸೈಡ್ ಮಾಡಿದೆ. ಸೊ ಒಂದು 300 ಗ್ರಾಮ್ಸ್ ಆಫ್ KFC ಚಿಕನ್ ತೊಗೊಂಡೆ ಸ್ನೇಹಿತರೆ. ನಮಗಂತೂ ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಫೇವ್ರೇಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇದನ್ನು ತಿನ್ನಬಾರ್ದು, ಬಟ್ ಕ್ಯಾಲೋರಿ ಡೆಫಿಸಿಟ್ ಒಳಗಡೆ ತೊಗೊಂಡ್ರೆ ಏನೂ ಆಗಲ್ಲ ಅಂತ ನನ್ನ ಒಂದು ಇದು ಸ್ನೇಹಿತರೆ. ಫುಲ್ಲು ಇದಿಷ್ಟು ನಾವೇ ತಿಂದ್ಬಿಡಲ್ಲ ಅಲ್ಲ, ತಿಂದರೆ ಒಂದು 3-4 ಪೀಸ್ ಸಿಕ್ಕಿದ್ರೆ ಹೆಚ್ಚು ಅಲ್ವಾ. ಸೊ ನಾನು ಒಂದು 4 ಪೀಸೇನೋ, ಅದು ಎಲ್ಲ ಮೀಡಿಯಮ್ ಪೀಸುಗಳು, ಒಂದು 4 ಪೀಸ್ ತೊಗೊಂಡೆ. ಒಂದು 300 ಗ್ರಾಮ್ಸ್ ಚಿಕನ್ ಅಂದ್ಕೊಳ್ಳಿ ಸ್ನೇಹಿತರೆ. ಅದನ್ನೇ ತಿಂದು ನಾನು ಡಿನ್ನರಾಗಿ ಮುಗಿಸಿದ್ದೀನಿ. ಇಷ್ಟೇ ನನ್ನ ಫುಲ್ ಡೇ ಡಯಟು ಇವತ್ತು. ಅದೇ ಹೇಳಿದ್ನಲ್ವ, ಅದೇ ನನಗೆ ಅದೊಂದು 800 ಆಯಿತಾ. ಇದು ಆಲ್ಮೋಸ್ಟ್ ಒಂದು 700 ಕ್ಯಾಲೋರೀಸ್ ಇರುತ್ತೆ ಅಷ್ಟಕ್ಕೇ. ಡೀಪ್ ಫ್ರೈ ಆಗಿರ್ಬೋದು, ಅದರಲ್ಲಿರೋ ಸ್ಪೈಸಸ್ ಆಗಿರ್ಬೋದು, ಎಲ್ಲನೂ ಸೇರಿ ನಾನು ಹೇಳ್ತಾ ಇರೋದು ಒಂದು 650 to 700 ಕ್ಯಾಲೋರೀಸು ನಾನು ತಿಂದಿರೋ ಚಿಕನ್ ಪೀಸಲ್ಲೇ ಇದೆ. ಅರೌಂಡ್ ಒಂದು 30 ಗ್ರಾಮ್ಸ್ ಮೇಲೇ ಪ್ರೋಟೀನ್ ಇರುತ್ತೆ. ಓಕೆನಾ. ಸೊ ಇಷ್ಟು ತೊಗೊಂಡಿದ್ದೆ ಸ್ನೇಹಿತರೆ ನಾನು. ಇದು 300 ಗ್ರಾಮ್ ಇದೆಯೋ ಇಲ್ಲ ಇನ್ನೂ ಕಮ್ಮಿ ಇದೆಯೋ ಇಲ್ಲ ಜಾಸ್ತಿ ಇದೆಯೋ, ನನಗೇನೋ ಒಂದು 300 ಗ್ರಾಮ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಚಿಕನ್ ತಿಂದು ನನ್ನ ಡೇ ಡಯಟ್ ಅಂತೂ ಫುಲ್ ಆ್ಯಂಡ್ ಫುಲ್ ಕಂಪ್ಲೀಟ್ ಮಾಡಿ, ಇನ್ನು ಅಮ್ಮ ಅವರೆಲ್ಲ ಬಂದಿದ್ರಲ್ವ, ಸೊ ಅವ್ರ ಜೊತೆ ಇವತ್ತು ಫುಲ್ ಡೇ ಒಂಥರ ಚೆನ್ನಾಗಿತ್ತು. ಅಕ್ಕನೂ ಬಂದಿದ್ದರು, ಅಂದರೆ ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದರು. ಸೊ ಅವ್ರ ಜೊತೆ ಟೈಮ್, ಅಂದರೆ ಇವರು ಅಪರ್ಣ ಬರ್ತಾರಲ್ವ, ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಇನ್ನೊಬ್ರು ಅಕ್ಕ ಬಂದಿದ್ದರು, ಸೊ ಅವ್ರ ಜೊತೆ ಸ್ವಲ್ಪ, ಆಮೇಲೆ ಇವತ್ತು ಅಮ್ಮ ಬಂದಿದ್ದರು ತುಂಬ ದಿನಗಳ ನಂತರ. ಸೊ ಅವ್ರ ಜೊತೆ ಒಂದು ಅಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆ ಚಿಕನ್ ಎಲ್ಲ ತರಿಸಿ KFC ಎಲ್ಲರೂ ತಿಂದು, ಸೊ ಅದಾದಮೇಲೆ ಒಂದು ಬ್ಲೌಸ್ ಹೊಲ್ಕೊಟ್ಟೆ ಅಮ್ಮಗೆ. ಸೊ ಫುಲ್ ಆ್ಯಂಡ್ ಫುಲ್ ಹ್ಯಾಪಿ ಆಗೋಗ್ಬಿಟ್ರು ಅಮ್ಮ. ನಮ್ಮ ಅಮ್ಮನಿಗೆ ಒಪ್ಸೋದೇ ಸ್ವಲ್ಪ ಕಷ್ಟ ಅಂಥದ್ರಲ್ಲಿ ಒಂದೇ ಒಂದು ಸಲಕ್ಕೆ ಹಾಕ್ಕೊಂಡಿದ್ದ ತಕ್ಷಣವೇ ನಮ್ಮ ಅಮ್ಮನ ಮುಖ ಒಳ್ಳೆ ಬಲ್ಬ್ ಥರ ಬೆಳಗ್ಬಿಡ್ತು. ಫುಲ್ ಪರ್ಫೆಕ್ಟ್ ಆಗಿಬಿಟ್ಟಿದೆ, ನನ್ನ ಮಗಳು ಸೂಪರಾಗಿ ಹೊಲ್ದಿದ್ದಾಳೆ ಅಂತ. ಎಲ್ರಿಗೂ ಪರ್ಫೆಕ್ಟಾಗಿ ಹೊಲಿತೀನಿ, ಆದರೂ ನಮ್ಮ ಅಮ್ಮನಿಗೆ ಮಾತ್ರ ನಾನು ಒಪ್ಸೋಕ್ಕಾಗಲ್ಲ. ಬಟ್ ಈ ಸಲ ಇವತ್ತು ಹೆಂಗಾದರೂ ಆಗಲಿ ನಿನಗೆ ಇವತ್ತು ಪರ್ಫೆಕ್ಟಾಗಿ ಹೊಲ್ಕೊಡ್ತೀನಿ ಅಂತ ಪರ್ಫೆಕ್ಟಾಗಿ ಹೊಲ್ಕೊಟ್ಟೆ. ಫುಲ್ ಆ್ಯಂಡ್ ಫುಲ್ ಹ್ಯಾಪಿ ಆಗಿಬಿಟ್ರು. ನಾನು ಕೂಡ ಇನ್ನೂ ಒಂದು ಟಾಪ್ ಹೊಲಿದು, ಸೊ ನಾನು ಕೂಡ ರೆಡಿ ಆದೆ ಸ್ನೇಹಿತರೆ. ಸುಮ್ಮನೆ ಎಲ್ಲೋ ಹೋಗೋಕ್ಕೆ ಅಂತ ರೆಡಿ ಆದೆ, ಬಟ್ ನನಗೆ ಯಾಕೋ ನಾಳೆ ಹೋಗೋಣ ಅನ್ನಿಸ್ತು. ನಾಳೆ ಹೆಂಗಿದ್ರು ಮಕ್ಳಿಗೆ ರಜೆ ಅಲ್ವಾ, ಸೊ ಹಂಗಾಗಿ ಸರಿ ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಸೊ ಡಯಟ್ ಅಂತೂ ತುಂಬ ಚೆನ್ನಾಗಿ ಹೋಗ್ತಿದೆ. ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮ ಹೈಟ್ ಎಷ್ಟು, ನಿಮ್ಮ ವೆಯ್ಟಿಗೆ ನೀವು ಎಷ್ಟಿರಬೇಕು. ನಾನು 1600 ಕ್ಯಾಲೋರೀಸ್ ತೊಗೋಬೇಕು. ಇನ್ನೊಂದು ಈಸಿ ಮೆಥಡ್ ಹೇಳ್ತೀನಿ. ನಿಮ್ಮ ವೆಯ್ಟಿಗೆ ನಿಮಗೆ ಎಷ್ಟು ಕ್ಯಾಲೋರಿ ಬೇಕು ಅಂತ ಈಸಿಯಾಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ನಿಮ್ಮ ವೆಯ್ಟು ಇಂಟು 24 ಹಾಕ್ಕೊಳ್ಳಿ ಅಷ್ಟೇ. ಆ ಕೆಳಗಡೆ ಏನು ಬರುತ್ತೋ ಅಷ್ಟು ಕ್ಯಾಲೋರೀಸ್ಗಿಂತ ಅಷ್ಟು ಕ್ಯಾಲೋರಿ ನೀವು ಫರ್ ಡೇ ತೊಗೋಬೇಕು. ಅದಕ್ಕಿಂತ ಕಮ್ಮಿ ತೊಗೊಂಡ್ರೆ ಒಂದು 100-200 ಗ್ರಾಮ್ಸ್ ತೊಗೊಂಡ್ರೆ, ಕಡಿಮೆ ತೊಗೊಂಡ್ರೆ ಪಕ್ಕಾ ವೆಯ್ಟ್ ಲಾಸ್ ಆಗುತ್ತೆ. ಸೊ ನನಗೆ ಅರೌಂಡ್, ನಾನು ಆ ಥರ ಡಿವೈಡೆಡ್ ಮಾಡಿದಾಗ ನನಗೆ ಅರೌಂಡ್ 1700 ಬೇಕು. 73 × 24 ಹಾಕಿದ್ದೆ.
ಆದರೂ ಕೂಡ ನನಗೇನು ಇದಿಲ್ಲ ಸ್ನೇಹಿತರೆ, ಓಕೆನಾ. ಸೊ ನಾನೊಂದು 1600 1500 ಒಳಗಡೆನೇ ತೊಗೊತಾ ಇದ್ದೀನಿ. ಓಕೆ, ಇನ್ನು ನನ್ನ ಹೇರ್ ಗ್ರೋತ್ ಬಗ್ಗೆ ಇದು ಮಾಡೋಣ ಅಂತ. ಸೊ ನೋಡಿ, ನಾನು ಫಸ್ಟಿಗೆ ಇವಾಗೂ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ ಹೇರ್ ಗ್ರೋತು. ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈಗ ನಾನು ತೋರಿಸ್ತೀನಿ ನೋಡಿ ನನಗೆ ಎಷ್ಟು ಬೇಬಿ ಹೇರ್ಸ್ ಅನ್ನೋದು ಬಂದಿದೆ ಅಂತಂದರೆ ನೀವು ನಂಬಲ್ಲ. ನಾನು ಸುಮಾರು ಸಲ ಕ್ಯಾಮ್ರಾ ಮುಂದೆ ಏನಕ್ಕೆ ಬರಲ್ಲ ಅಂತಂದರೆ, ನಾನು ಆಲ್ಮೋಸ್ಟ್ ಪೋನಿ ಟೈಪ್ ಹಾಕ್ಬಿಡ್ತೀನಿ, ಗಂಟು ಥರ ಕಟ್ಬಿಡ್ತೀನಿ. ನನಗೆ ಈ ಕೂದಲು ಫ್ರೀ ಹೇರ್ ಬಿಟ್ಕೊಳ್ಳೋದಾಗಿರ್ಬೋದು, ಈ ಜಡೆ ಹಾಕ್ಕೊಂಡಿದ್ರೆ ಇದ್ದಿದ್ದು ಶಿಂಪ್ರಮ್ಮನ ಥರ ಕಾಣಿಸ್ತೀನಿ. ಇನ್ನೊಂದು ಜುಟ್ಟು ಕಟ್ಕೊಂಡ್ರೂ ಕೂಡ ಸ್ವಲ್ಪ ಟೈಟಾಗಿ ಕಟ್ಟಿದ್ರೆ ಏನಾಗುತ್ತೆ, ಹೆಡ್ಡೇಕ್ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಯಾವಾಗ್ಲೂ ನಾನು ಗಂಟಾಕಿ ಬಿಟ್ಬಿಡ್ತೀನಿ. ನೋಡಿ ಎಷ್ಟು ಬೇಬಿ ಹೇರ್ಸ್ ಬಂದಿದೆ ಅಂದರೆ, ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಇರಲಿಲ್ಲ ನನಗೆ. ಸೊ ತುಂಬ ಅಂದರೆ ತುಂಬ ಬೇಬಿ ಹೇರ್ಸ್ ಇದೆ. ಅಷ್ಟು ಬೇಬಿ ಹೇರ್ಸು ಅಲ್ಲಲ್ಲಿ ಅದೇ ನನಗೆ ಒಂಥರ ಎತ್ಕೊಬಿಡುತ್ತೆ, ಜುಟ್ಟು ಹಾಕ್ಕೊಂಡ್ರು ಗಂಟು ಹಾಕ್ಕೊಂಡ್ರು. ನಾನು ಅದಕ್ಕೆ ಸುಮಾರು ಸಲ ನಾನು ತೋರಿಸ್ತೀನಿ ನೋಡಿ, ನನ್ನದು ಎಷ್ಟೊಂದು ಕೂದಲು ಮುಂದಕ್ಕೆ ಬಂದುಬಿಟ್ಟಿದೆ ಅಂತ. ಸೊ ಹೇರ್ ಗ್ರೋತ್ ಅಂತೂ ತುಂಬ ಚೆನ್ನಾಗಿದೆ. ಇದಕ್ಕೆ ನೀವು ಮಾಡಬೇಕಾಗಿರೋ ಅಂಥದ್ದು, ನಿಮ್ಮ ಬಾಡಿಗೆ ತಕ್ಕನಂಗೆ ಪ್ರೋಟೀನ್ ತೊಗೋಬೇಕು, ವಾಟರ್ ಕಂಟೆಂಟ್ ಚೆನ್ನಾಗಿರಬೇಕು, ಒಳ್ಳೆ ಫೈಬರ್, ಮೇಯ್ನ್ ನಾರಿನಾಂಶ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಕಾರ್ಬ್ಸ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊತ ಹೋಗಬೇಕು. ಅದರಲ್ಲಿ ನೀವು ಡೈಲಿ ಬೆಟ್ಟದ ನೆಲ್ಲಿಕಾಯಿ ತೊಗೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಕೂದಲು ತುಂಬ ಹೆಲ್ದಿಯಾಗಿ ದೃಢವಾಗಿ ಬೆಳೆಯುತ್ತೆ. ಕೂದಲು ಉದುರೋ ಚಾನ್ಸಸ್ಸು ಜಾಸ್ತಿ ಇರಲ್ಲ, ಓಕೆನಾ. ಈ ಚಿಯಾ ಸೀಡ್ಸ್ ಆಗಿರ್ಬೋದು, ಫ್ಲಾಕ್ ಸೀಡ್ಸ್ ಆಗಿರ್ಬೋದು, ಆಮೇಲೆ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಬೀಜ, ಅವೆಲ್ಲ ನಾವು ನಮ್ಮ ಡಯಟಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಡ್ರೈ ಫ್ರೂಟ್ಸ್ ಬೇಡ, ಸೀಡ್ಸು ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಹೇರ್ ಗ್ರೋತ್ ಆಗಿರ್ಬೋದು, ಏರ್ ಫಾಲ್ ಆಗಿರ್ಬೋದು, ಫುಲ್ ಆ್ಯಂಡ್ ಫುಲ್ ಕಂಟ್ರೋಲ್ ಆಗಿ ತುಂಬ ಹೆಲ್ದಿಯಾಗಿ ಬರುತ್ತೆ ಸ್ನೇಹಿತರೆ. ಸೊ ಈ ಟಿಪ್ಸ್ನ ಫಾಲೋ ಮಾಡಿ, ಓಕೆನಾ. ಇದೇ ಇವತ್ತಿನ ವಿಡಿಯೋ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ